ನಿಜಗುಣಿಗೆ ಬಳಿಯುವೆನು. ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮನ ಉರಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ. ಸುಜನರಿಗೆ ನಿತ್ಯ ನಮಿಸುವೆನು. ವರ ಜೀವರಿಗೆಲ್ಲ ಅದ್ವೈತ ಬೋಧದಿ ಶುದ್ಧರನ್ನಾಗಿ ಕೈದಾಸಿ ಗೆಳಿಸಿದ್ದ ಸಿದ್ಧರುಣರಿಗೆ ನತನಟ್ಟೆ. ಸಿದ್ಧರುಣರಿಗೆ ನತನಟ್ಟೆ. ಬಾಳ ಬಲವೇ ಗಾಂತಕ್ಕೆ ಸರಿ ಬಾಳ ಗರ್ಜನೆಗೆ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತತಂ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಓಂ ತತ್ ಸತ್ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಇವತ್ತಿನ ವಿಷಯ ಶ್ರೀಮದ್ ಭಗವದ್ಗೀತೆಯ 7ನೆಯ ಶ್ಲೋಕದ ಪ್ರಾರಂಭ. ನಿನ್ನೆ ದಿನ ಅನಂತ ವಿಚಾರಗಳನ್ನು ಹೇಳ್ತಾ ಬಂದರು. ಗುರುವಿನ ಸ್ತೋತ್ರವನ್ನು ಮಾಡಿ, ಇಷ್ಟ ದೇವತೆಗಳ ನಮಸ್ಕಾರವನ್ನು ಮಾಡಿ, ಸ್ವರೂಪ ಮಂಗಲವನ್ನು ಹೇಳಿ, ಈ ದಿನ ಈ ಗೀತೆಯಲ್ಲಿ ಓಂ ಪ್ರತಿಯೊಂದು ಶಬ್ದಕ್ಕೆ ಅವರು ಓಂ ಅಂತಿಟ್ಟಾರೆ, ಪ್ರತಿಯೊಂದು ಶ್ಲೋಕಕ್ಕೆ. ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತ ಪುಮಾನ್ ವಿಷ್ಣು ಪದಮಾಂ ಆಪ್ನೋತಿ ಭಯ ಶೋಕಾದಿ ವರ್ಜಿತ ಅಂತ ಒಂದು ಮಾತು ಬರೀತಾರೆ. ಇದು ಹೇಗಿದೆ ಅಂದರೆ, ಗೀತಾ ಶಾಸ್ತ್ರಮಿದಂ, ಈ ಭಗವದ್ಗೀತೆ ಅನ್ನುವ ಶಾಸ್ತ್ರ ಏನದ
ಇದನ್ನ ಕೇಳುವುದರಿಂದ ಆಗುವಂತ ಲಾಭ ಏನು ಅಂತ ಪ್ರತಿಯೊಬ್ಬರು ಲಾಭದ ವಿಚಾರವನ್ನು ಮಾಡಿ ಅದರಲ್ಲಿ ಪ್ರವೇಶ ಆಗುವುದು ಸಹಜವಾದ ಗುಣ. ಅದರಂತೆ ಈ ಗೀತಾಶಾಸ್ತ್ರ ಇದರಲ್ಲಿ ಕೇಳುವವರಿಗೆ ಪುಣ್ಯ, ಪಟೇ ಪ್ರಯತ ಪುಮಾನ್ ವಿಷ್ಣು ಪದವಿ ಅಂದರು. ಇಷ್ಟಲ್ಲದೆ ಈ ಕೇಳುವುದರಿಂದ ಯಾವ ವಿಷ್ಣು ಭಗವಂತನ ಪದವಿಯನ್ನ ಲೋಕವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯದ. ಅಷ್ಟೇ ಅಲ್ಲದೆ ಆ ವಿಷ್ಣು ಇದನ್ನು ಕೇಳುವವರಿಗೆ ಅಭಯ ರೂಪವಾಗಿ ಮಾತನ್ನು ಕೊಟ್ಟನ. ಏನಂದ್ರೆ, ನಿಮಗೆ ಇರುವಂತ ಭಯ, ಯಾವುದೇ ಭಯ ಮತ್ತು ಶೋಕ ಅಂದ್ರೆ ದುಃಖ, ಅದು ವರ್ಜಿತ ಅಂದ್ರೆ ಅದನ್ನು ನಾಶವನ್ನು ಮಾಡಿಕೊಂಡು ವಿಷ್ಣುವನ ಲೋಕದ ವಿಷ್ಣು ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಶಕ್ತಿ ಇದರಲ್ಲಿ ಇದೆ ಅನ್ನುವಂಥ ಮಾತನ್ನ ಹೇಳಿ ಈ ಗೀತೆಯನ್ನ ಗೀತಾ ಅಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಅಂತ ಎರಡನೇ ಮಾತು ಹೇಳ್ತಾರೆ. ಈ ಭಗವದ್ಗೀತೆ ಭಕ್ತರಿಗೆ ಏನು ಮಾಡುತ್ತದೆ ಅಂದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಕರ್ಮ ಸಂಘದಿಂದ ಮಾಡಿದಂಥ ಜನ್ಮ ಜನ್ಮಾಂತರ ಪಾಪಗಳು, ನಾವು ಈ ಜನ್ಮವನ್ನ ಮಾಡಿದ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಮುಂದಿನ ಜನ್ಮದಲ್ಲಿ ನಾವು ಹೋರಾಡಬೇಕು. ಅದು ಈ ಜನ್ಮದಲ್ಲಿ ಮಾಡಿದ ಪಾಪ ಬಹಳಷ್ಟು ಇತ್ತು ಅಂದ್ರೆ ಮುಂದೆ ಜನ್ಮಾಂತರಗಳಲ್ಲಿ ಪಾಪವನ್ನು ನಾವು ಅನುಭವಿಸಬೇಕಾಗ್ತದೆ. ಒಂದೇ ಜನ್ಮದಲ್ಲಿ ತೀರುವಷ್ಟು ಮಾಡಿದರೆ ಮುಂದಿನ ಜನ್ಮದಲ್ಲಿ ಪಾಪ ನಿವೃತ್ತಿ ಆಗ್ತದೆ, ಇಲ್ಲಂತಲ್ಲ. ನಾವು ಜನ್ಮ ಜನ್ಮದಲ್ಲಿ ಪಾಪವನ್ನೇ ಮಾಡ್ತಾ ಹೋದಾಗ ಪಾಪದ ಹೆಚ್ಚಳ ಆಗ್ತದೆ, ಹೆಚ್ಚಿಗೆ ಆಗ್ತದಿಲ್ಲ. ಒಂದು ಗುಡ್ಡ ಇದೆ, ಗುಡ್ಡದಲ್ಲಿ ಗುಂಡುಗಳಾವ, ಬಹಳಷ್ಟು ಗುಂಡಿರ್ತಾವ. ಆ 1, 2, 3 ಗುಂಡಗಳನ್ನ ನಾವು ಒಡಿಬಹುದು, ಅದನ್ನ ಕಲ್ಲಾಗಿ ಭಾಗವನ್ನು ಮಾಡಿ ಪುಡಿ ಮಾಡಬಹುದು. ಒಂದೇ ಜನ್ಮದಲ್ಲಿ ಗುಡ್ಡವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೇನು? ಯಾಕಾಗೋದಿಲ್ಲ? ಅದು ಬೆಟ್ಟ ಅಂದ್ರೆ ಬಹಳ ದೊಡ್ಡದಾದ. ಒಂದು ಜನ್ಮದಲ್ಲಿ ಅದರ ಕೆಲವು ಭಾಗವನ್ನು ನಾವು ನಾಶ ಮಾಡಿಕೊಳ್ಳಬಹುದು ಪ್ರಯತ್ನ ಮಾಡಿದರೆ, ಗುಡ್ಡವನ್ನೇ ನಾಶ ಮಾಡಲಿಕ್ಕೆ ಅಸಾಧ್ಯವಾದ ಮಾತು. ಅಂಥದ್ದು ಇದ್ರೂ ಕೂಡ ಮಹಾತ್ಮ ಹೇಳ್ತಾರೆ, ಪೂರ್ವಜನ್ಮ ಕೃತಾನಿಚ, ಹಿಂದಿನ ಹಲವು ಜನ್ಮದಲ್ಲಿ ಮಾಡಿದಷ್ಟ ಪಾಪ ಎಷ್ಟಿದ್ದರೂ ಕೂಡ ಆ ಪಾಪ ಎಲ್ಲವೂ ಈ ಗೀತೆಯ ಅಧ್ಯಯನ ಮಾಡುವಂತ ಯಾವ ಮುಮುಕ್ಷುಗಳಾರ, ಶೀಲಸ್ಯ ಅಂದ್ರೆ ಧೀರ ಪುರುಷ ಅಥವಾ ಮುಮುಕ್ಷು ಅಥವಾ ಭಕ್ತ ಅನ್ಬೋದು, ಅವನಿಗೆ ನಾಶವಾಗುತ್ತವೆ. ಎಲ್ಲ ನಾಶ ಆಗ್ತವಂತ ಬರೀತಾರೆ ಅವರು. ಹಾಗಾಗಿ ಮುಂದೆ ಇದು ಹೇಗೆ ಆಗ್ತದಂದ್ರೆ, ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃಧೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ ಅಂತ 9ನೇದಲ್ಲಿ ಹೇಳ್ತಾರ. ಮಲ ನಿರ್ಮೋಚನಂ ಅಂದ್ರೆ ಏನರ್ಥ? ನಾವು ದಿನೇ ದಿನೇ ಈ ದೇಹದ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಸ್ನಾನ ಮಾಡೋದಿಲ್ಲ.
ಸ್ನಾನ ದಿನ ದಿನ ಮಾಡುವುದರಿಂದ ದೇಹದ ಮೇಲಿನ ಹೊಲಸು ಹೋಗ್ತದೆ ವಿನ ಪಾಪ ನಿವೃತ್ತಿ ಆಗೋದಿಲ್ಲ. ಇದಕ್ಕೆ ಸಾಕಷ್ಟು ಕೇಳಿರಿ. ಅದು ಮಣ್ಣಿನ ಹೆಂಟೆಯೇ ಸರ್ವಜ್ಞ ಅಂದರ. ಮಣ್ಣು ಹತ್ತಿತ್ತು ಮೈಗೆ ಅಥವಾ ಧೂಳು ಹತ್ತಿತ್ತು ಮೈಗಂದ್ರೆ ಒಂದು ಸಲ ಇಲ್ಲ 2 ಸಲ ಸ್ನಾನ ಮಾಡಿದ್ರೆ ಮೈಯ ಮೇಲಿರುವ ಮಲಿನ ನಾಶ ಆಗ್ತದಿಲ್ಲ ಅಂತಲ್ಲ. ಆದರೆ ಇಲ್ಲಿ ದೇಹದ ಮಲಿನ ಸ್ನಾನವನ್ನ ದಿನ ದಿನ ಮಾಡಿದಂತೆ ಹೇಗೆ ದೇಹ ಸ್ವಚ್ಛ ಆಗ್ತದಿಲ್ಲ, ಒಂದು ದಿನ ಮಾಡಿ 8 ದಿನ ಬಿಟ್ರೆ ಸ್ವಚ್ಛ ಆಗೋದಿಲ್ಲ. ದಿನ ದಿನ ಮಾಡಬೇಕು. ಯಾಕಂದ್ರೆ ಪ್ರತಿದಿನ ಹೊಲಸಾಗ್ತದೆ ಶರೀರ, ಪ್ರತಿದಿನ ಸ್ವಚ್ಛ ಮಾಡಬೇಕು. ಅದೇ ಪ್ರಕಾರವಾಗಿ ಈ ಗೀತಾ ಅನ್ನುವಂಥ ನೀರಾದಲ್ಲ, ಈ ನೀರಿನಿಂದ ಸ್ನಾನವನ್ನು ಮಾಡುವುದರಿಂದ ಏನಾಗುತ್ತದೆ ಅಂದರೆ ಸಂಸಾರ ಮಾಲಿನ್ಯವು ನಿರ್ಮೂಲವಾಗುತ್ತದೆ. ಸಂಸಾರ ಇಲ್ಲ, ಅದು ನಮಗೆ ಸಂಸಾರ ಇದ್ದದ್ದು ಶರೀರದಲ್ಲಿ ಸಂಸಾರ ಇಲ್ಲ, ಇಂದ್ರಿಯಾದಿಗಳಲ್ಲಿ ಸಂಸಾರ ಇಲ್ಲ, ಅದು ಮನಸ್ಸಿನಲ್ಲಿ ಅಂಟಿಕೊಂಡದ ಸಂಸಾರ ಅಥವಾ ಜನನ ಮರಣ ಭವಬಂಧ. ಇದು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಅದೇ ಮಲ ನಿರ್ಮೋಚನಂ ಪುಂಸಾಯ ಜಲಸ್ನಾನಂ ದಿನೇ ದಿನೇ ಸಕೃದಾದಿತಾಂಭಸಿ ಸ್ನಾನಂ ಸಂಸಾರ ಮಲ ನಾಶನಂ. ದಿನ 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 ಇದನ್ನ ಕೇಳಬೇಕಂತ ಅರ್ಥ. ಆಲಿಸಬೇಕು, ಕೇಳಬೇಕು. ಪ್ರತಿ ದಿನದಲ್ಲಿ ಅನಂತ ಧೂಳಿನಿಂದ ಇನ್ನೊಂದು ಮಣ್ಣಿನಿಂದ ದೇಹ ಮಲಿನವಾದರೆ ಸ್ನಾನವನ್ನು ಹೇಗೆ ಮಾಡುತ್ತವೆಯೋ ಅದರಂತೆ ಮನಸ್ಸು ಕೂಡ ಪ್ರತಿದಿನ ಮಲಿನ ಆಗ್ತದೆ. ಪ್ರತಿದಿನ ಮಲಿನ ಆಗ್ತದೆ. ಯಾಕಂದ್ರೆ ಖಾಲಿ ಆದಂಗೆಲ್ಲ ಮತ್ತೆ ಕಸ ಬಂದು ಬೀಳ್ತಾವ. ಅದಕ್ಕೆ ಭಾಳ ಸಲ ಹೇಳಿ ನಾನು, ಕಸದ ಬುಟ್ಟಿ ಅಂತ. ಈ ರೋಡಿಗೆ ಕಸ ಹಾಕಕ್ಕೆ ಅಲ್ಲಲ್ಲಿ ಸಿಮೆಂಟಿನ ಪುಟ್ಟಿಟ್ರಲ್ಲ, ಸಿಮೆಂಟಿನ ಅವು ಮೊದಲು ತಂದಿಡಾಗ ಹಸುವಿದ್ದವು, ಹಳೆವಿದ್ದವು ಅಂದ್ರೆ ಎಲ್ಲವೂ ಹಸುವಿದ್ದವು. ಇಲ್ಲಿ ಇಟ್ಟ ಮೇಲೆ ನಾನೊಂದಿಷ್ಟು ಹಾಕಿದೆ, ಆ ಪಕ್ಕದ ಮನೆಯವ್ರೊಂದಿಷ್ಟು ಹಾಕಿದ್ರು, ಅವ್ರಿಷ್ಟು ಹಾಕಿದ್ರು, ಎಲ್ಲ ಹಾಕಿ ಹಾಕಿ ಮಿಶ್ರ ಆಗಿ ಪುಟ್ಟಿ ತುಂಬೋಯ್ತು. ತುಂಬದಲ್ಲದೆ ಅದು ಹಳೇದಾಯ್ತು ನೋಡ್ರಿ. ಹೊಸದು ಯಾಕೆ ಹಳೇದಾಯ್ತು ಅಂದ್ರೆ ಹಳೇದಾಗಕ್ಕೆ ನಾವೇ ಕಾರಣ. ಅದ್ರಾಗ ಕಸ ತುಂಬಿವಿ, ಇಲ್ಲಿ ಮನಸ್ಸಿನಲ್ಲಿ ವಿಷಯ ತುಂಬ್ತೀವಿ ಅಷ್ಟೆ. ಇಲ್ಲಿ ವಿಷಯಗಳಾವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವನ್ನ ತುಂಬಿ ತುಂಬಿ ಅದು ಹೊಲಸಾಗ್ಯದಲ್ಲ. ಅದನ್ನೇನು ಮಾಡಬೇಕು ಅಂದ್ರೆ ಇದನ್ನ ನಾವು ದಿನೇ ದಿನ ವಿಚಾರವನ್ನು ಮಾಡಿ ಮನಸ್ಸಿನ ಮಲಿನವನ್ನ ಸ್ವಚ್ಛ ಮಾಡಿಕೊಳ್ಳಬೇಕು, ಆಗುತ್ತದೆ ಅಂತ. ಮತ್ತೆ ಗೀತ ಸುಗೀತ ಕರ್ತವ್ಯ ಕಿಮನ್ಯೇ ಐ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದಿನಿ ಸ್ಮೃತ ಅಂತ. ಸಾಕ್ಷಾತ್ ಈ ಮಾತು ಯಾರು ಹೇಳ್ಯಾರಂದ್ರೆ ಗ್ರಂಥ ಬರೆದವ್ರು ಹೇಳಿಲ್ಲ, ಗ್ರಂಥ ಕೇಳಿದವರು ಹೇಳಿಲ್ಲ. ಶ್ರೀಕೃಷ್ಣ ಭಗವಂತನೇ ಹೇಳಿದಂಥದ್ದು. ಸಾಕ್ಷಾತ್ ಭಗವಂತನು ಬೋಧಿಸಿದ ಗೀತೆಯನ್ನ ಯಾರ್ಯಾರೋ ಹೇಳಿದ್ದಲ್ಲಿದು. ಸಾಕ್ಷಾತ್ ಭಗವಂತನೇ ಹೇಳಿದ ಈ ಗೀತೆಯನ್ನ ಯಾರು ಆಶ್ರಯ ಮಾಡ್ತಾರ, ಆಶ್ರಯ ಅಂದ್ರೇನು? ಅದರ ವಿಚಾರದಲ್ಲೇ ಯಾವಾಗಲೂ ಇರ್ತಾರೆ. ಆ ಮನುಷ್ಯ ಯಾವಾಗಲೂ ಮನೆಗೆ ಇರ್ತಾನಪ್ಪ, ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಪೂಜಾರಿ ಅಂದ್ರೆ ಏನರ್ಥ? ಮನೆಯನ್ನೇ ಆಶ್ರಯ ಮಾಡಿಕೊಂಡನಂತ.
ಇನ್ನೊಬ್ಬ ಹೇಳ್ತಾನ, ಮಠದಲ್ಲೇ ಇರ್ತಾರಪ್ಪ ಅವರಂದ್ರೆ ಮಠವನ್ನ ಆಶ್ರಯ ಮಾಡಿಕೊಂಡು ಇದ್ದಾನೆ ಅಂತ ಅರ್ಥ. ಆದರೆ ಇಲ್ಲಿ ಮಠ ಮತ್ತು ಮನೆ ಅಂತ ಹೇಳಿಲ್ಲ. ಈ ಗ್ರಂಥವನ್ನ ಯಾರು ಆಶ್ರಯ ಮಾಡಿಕೊಂಡಾರಂದ್ರೆ ಯಾರು ನಂಬಿದ್ದಾರೋ, ಇದೇ ನನಗೆ ಗತಿ ಅಂತ ತಿಳ್ಕೊಂಡರೋ, ಅಷ್ಟು ತಿಳ್ಕೊಂಡು ಆಶ್ರಯ ಮಾಡಿದರೆ ಸಾಕು. ಮಿಕ್ಕ ಅಂದ್ರೇನು, ಇನ್ನ ಉಳಿದಂತ ಶಾಸ್ತ್ರಗಳು ಬಹಳ ಇದ್ರೂ ಕೂಡ ಅದನ್ನ ತಿಳಿಬಹುದು, ಬಿಡಬಹುದು. ಇದನ್ನ ತಿಳಿದರೆ ಸಾಕು, ಇನ್ನೊಂದು ತಿಳಿಯಲೇಬೇಕನ್ನುವಂಥ ಪ್ರಮೇಯ ಇಲ್ಲ. ತಿಳಿದರೆ ತಪ್ಪಲ್ಲ, ತಿಳಿದ್ರೆ ತಪ್ಪಲ್ಲ. ಇದನ್ನು ತಿಳಿದ ಮೇಲೆ ಅನ್ಯವನ್ನ ತಿಳಿಯದಿದ್ದರೂ ಸರಿ, ಇದನ್ನ ಮಾತ್ರ ತಿಳಿಯಲೇಬೇಕಂತ ಇಲ್ಲಿ ಹೇಳಿ ಮುಂದೆ ಭಾರತ ಅಮೃತ ಸರ್ವಸ್ವಂ ವಿಷ್ಣುರಕ್ತಾದ್ವೀನಿ ಶ್ರುತಂ ಗೀತಾ ಗಂಗೋದಕಂ ಪಿತ್ವಾ ಪುನರ್ಜನ್ಮ ನ ವಿದ್ಯತೆ ಅಂದ್ರು ನೋಡ್ರಿ. ಈ ಗೀತಾ ಗಂಗೆ, ಆ ಗಂಗೆಯಿಂದ ಕುಡ್ಲಿಕ್ಕೆ ಬರ್ತದ, ಬಟ್ಟೆ ತೊಳೆಯಕ್ಕೆ ಬರ್ತದ, ಸ್ನಾನ ಮಾಡಕ್ ಬರ್ತದ. ಈ ಗೀತಾ ಗಂಗೆಯನ್ನ ಯಾರು ಪಾನ ಮಾಡುತ್ತಾರೆಯೋ, ಇದರಲ್ಲಿ ಏನಿದೆ ಅಂದ್ರೆ ಗಂಗೆಯಲ್ಲಿ ಗಂಗಾ ಉದಕ ಇದ್ದಂತೆ ಇದರಲ್ಲಿ ಅಮೃತ ಅದಂದ್ರು. ಏನದ ಅಮೃತ ಅಂದ್ರೆ ಮೃತ್ಯುವನ್ನ ನಾಶ ಮಾಡುವಂತ ಅಮೃತ ಅದ. ಇದನ್ನು ಕುಡಿದ್ರೆ ಏನಾಗ್ತದ, ಮರಣ ಇಲ್ದಂಗ ಆಗ್ತದ. ಈ ಗಂಗೆಯ ನೀರನ್ನು ಕುಡಿದ್ರೆ ಏನಾಗ್ತದ ಅಂದ್ರೆ ನೀರಡಿಕೆ ಹೋಗ್ತದ ಅಷ್ಟೆ. ನೀರಡಿಕೆ ಹೋಗೋದು ವಿನ ಮರಣ ದೂರ ಆಗ್ತದೇನು. ಅದಕ್ಕಾಗಿ ಇದನ್ನ ಪಾನ ಮಾಡಿದವರೆಗೆ ಏನಿಲ್ಲರಿ ಅಂದ್ರೆ ಆತನಿಗೆ ಪುನರ್ಜನ್ಮವಿಲ್ಲ ಅಂದ್ರೆ ವಿಚಾರ ಇಟ್ಟಾರ. ಪಾನ ಮಾಡಿದವರಿಗೆ ಅಂದ್ರು, ಬಾಯಲ್ಲಿ ಹಾಕೊಂಡು ಹೂಡಿದವ್ರಿಗೆ ಅಂತ ಹೇಳಿಲ್ಲ. ಬಾಯಲ್ಲಿ ಹಾಕ್ತಿವಿ, ಕೆಲವು ಸಲ ನೀರು ಹೂಡ್ತವಲ್ಲ, ಅದೇ ನೀರಡಿಕೆ ಕೇಳ್ತದೆ ಏನದು? ಅವು ನೀರಲ್ಲಪ್ಪ, ಬಾಯಲ್ಲಿ ಹಾಕಿಡಿದ್ದಿ, ಒಳಗೆ ಕುಡುದಿಲ್ಲ ನೀನು. ಕುಡಿದಾಗ ಮಾತ್ರ ಅಂದ್ರೇನು, ಮನನ ಮಾಡಿದಾಗ ಮಾತ್ರ ಅಂತ ಅರ್ಥ. ಮನನ ಮಾಡಿದಾಗ ಏನಾಗ್ತದ ಅಂದ್ರೆ ಪುನರ್ಜನ್ಮ ಇಲ್ಲ. ಯಾಕಿರ್ತದ ಪುನರ್ಜನ್ಮ? ಇರೋದಿಲ್ಲ ಅಂತ. ಹಾಗಾಗಿ ಯಾವುದೇ ಪ್ರಾಪಂಚಿಕ ವಿಚಾರವನ್ನು ನೋಡ್ರಿ, ಈಗ ಎಷ್ಟೋ ವಿಷಯಾದಿ ಪದಾರ್ಥಗಳಿರಲಿ, ಒಂದು ಸಿಹಿ ಇರಲಿ, ಒಂದು ಕಹಿ ಇರಲಿ, ಒಂದು ಒಗರಿರಲಿ, ಒಂದು ಉಪ್ಪು ಇರಲಿ, ಇನ್ನೇ ಯಾವುದೋ ಇದ್ರೂ ಕೂಡ ಸಾಮಾನ್ಯವಾಗಿ ಈಗ ನಿಶೆ ಪದಾರ್ಥಗಳು ಬಂದವಲ್ಲ, ಎಷ್ಟೋ ನಿಶೆ ಪದಾರ್ಥಗಳು, ಅವು ಬಾಟಲಿಯಲ್ಲಿ ಒಳಗಿದ್ರು ಏನಾಗೋದಿಲ್ಲ, ಬಾಟ್ಲಿ ಕೈಯಾಗಿದ್ರು ಏನಾಗೋದಿಲ್ಲ. ಬಾಟಲಿಯಲ್ಲಿ ಇರತಕ್ಕಂಥ ವಸ್ತುವನ್ನ ಬಾಯಲ್ಲಿ ಹಾಕಿಕೊಂಡರೂ ನಿಶೆ ಆಗೋದಿಲ್ಲ. ಆಗ್ತದೇನ್ರಿ? ಅದು ಪಾನ ಮಾಡಿದಾಗ, ಕುಡಿದಾಗ ಏನಾಗ್ತದ, ಬದಲಾವಣೆ ಆಗ್ತದಿಲ್ಲ. ಅವಾಗ ಮನುಷ್ಯ ಯಾಕೆ ಹಿಂಗಾಗ್ಯಾನ, ಕುಡ್ದಾನಪ್ಪ, ಕುಡ್ದಾನಂತ ಹೇಳ್ತೀವಿಲ್ಲ, ಕುಡ್ದಾಗ ಮಾತ್ರ ಅದು ವ್ಯತಿರಿಕ್ತ ಭಾವ ಬದಲಾವಣೆ ಆಗ್ತದೆ. ಆದರೆ ಶಾಸ್ತ್ರದ ವಿಚಾರಗಳನ್ನ ನಾವು ಮನನ ಮಾಡಿದಾಗ ಮಾತ್ರ ಅಲ್ಲಿ ಬದಲಾವಣೆಗೆ ಕಾರಣ ಆಗ್ತದ. ಈ ಕುಡಿಲಾರ್ದಕ್ಕಿಂತ ಮುಂಚೆ ಹೇಗಿದ್ದ, ಕುಡಿದಾಗ ಅದರಂಗಿಲ್ಲ ನೋಡು. ಈ ಯಾವ ಅಮೃತ, ಗೀತಾ ಅಮೃತವನ್ನ ಕುಡಿಲಾರ್ದಾಗ ಹೇಗಿದ್ದ, ಕುಡಿದ ಮೇಲೆ ಹೇಗೆ ಆಗುತ್ತಾನೆ ಅಂದ್ರೆ ಕುಡಿದವನೇ ಇದಕ್ಕೆ ಸಾಕ್ಷಿ. ಹಾಗಾಗಿ
ಇದರಲ್ಲಿ ಏನಿದೆ ಎನ್ನುವ ಮಾತು ಬಹಳ ಮಂದಿಗೆ ಸಂಶಯ ಅದ. ಭಗವದ್ಗೀತೆ ಎನ್ನುವುದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತಾದ. ಆಮೇಲೆ ಶಂಕರ ಆಚಾರ್ಯರ ಸಮೀಪ ಬಂದಾಗ ಅದ್ವೈತ ಆಚಾರ್ಯರು, ಅದ್ವೈತ ಉಪನಿಷತ್ಕಾರರು ಅಂತ ಕೆಲವೊಂದು ಹೇಳ್ತಾರೆ. ಆದರೂ ಕೂಡ ಬಲ್ಲವರು ಅದು ಸತ್ಯ ಇಲ್ಲಂತಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಇದ್ದಿಲ್ಲೇನು. ಯಾವಾಗ ಶಂಕರ ಆಚಾರ್ಯರು ಈ ಜಗತ್ತಿನಲ್ಲಿ ಅದ್ವೈತವನ್ನ ಹೇಳೋದಕ್ಕಿಂತ ಮುಂಚೆ ಅವರು ಎಲ್ಲಿ ಕೇಳಿದರು? ಅವರ ಗುರುಗಳಾದ ಗೋವಿಂದ ಸ್ವಾಮಿಗಳು. ಅವ್ರು ಯಾರಲ್ಲಿ ಕೇಳಿದರು? ಗೌಡಪದಾಚಾರ್ಯರಂತೂ ಬರ್ತಾರಲ್ಲ ಪರಂಪರೆ. ಅಂದಾಗ ಆಚಾರ್ಯ ಶಂಕರರು ಇದನ್ನ ವಿಶಾಲ ಮಾಡ್ಯಾರ ಅಂತ ಹೇಳ್ಬೋದು ವಿನ ಶಂಕರ ಆಚಾರ್ಯರಿಂದನೇ ಇದು ವೇದಾಂತ ಸಿದ್ಧವಾಯಿತು ಅಂತ ಹೇಳುವುದು ಸರಿಯಲ್ಲ ಅಂತ. ಆ ಒಂದು ಆಚಾರ್ಯರು ತಾವು ಮತ್ತೊಬ್ಬರ ಕಡೆಯಿಂದ ಕೇಳ್ಯಾರ, ಅವರು ಮತ್ತೊಬ್ಬರ ಕಡೆಯಿಂದ ಕೇಳ್ಯಾರ. ಅಂದ್ರೆ ಪೂರ್ವದಲ್ಲಿ ಎಲ್ಲಿತ್ತು ಅದ್ವೈತ ಸಿದ್ಧಾಂತ ಅಂದ್ರೆ ಶ್ರುತಿಯ ಪ್ರಮಾಣವಾಗಿತ್ತು. ಅದ್ವೈತ ಎಲ್ಲಿತ್ತು? ಶ್ರುತಿಯ ಪ್ರಮಾಣ ಅಖಿಲರ್ಗೆ ಅಂದ್ರು. ಅನುಭವ ಸಾರದಲ್ಲಿ ಬಹಳ ಮುಖ್ಯವಾದ ಮಾತನ್ನು ಹೇಳಿದ್ರು ನೋಡ್ರಿ. ಶ್ರುತಿ ಸ್ಮೃತಿ ಎನಿಸಿ ಎಷ್ಟು ಚಂದ ಹೇಳ್ಯಾರ ಅವರು. ಹಾಗಾಗಿ ಈ ಒಂದು ಶ್ರೀಕೃಷ್ಣ ಅರ್ಜುನನಿಗೆ ಮಹಾಭಾರತ ಸನ್ನಿವೇಶದಲ್ಲಿ ಬೋಧಿಸಿದ ಯಾರು ಅಂದರೆ ಶ್ರೀಕೃಷ್ಣ ಭಗವಂತ ಅಂತ ಹೇಳ್ತೀವಿ. ಆದರೆ ಈ ಒಂದು ಶ್ಲೋಕ ಆ ಸಂಶಯವನ್ನು ನಿವೃತ್ತಿ ಮಾಡ್ತದೆ. ಏನು? ಸರ್ವೋ ಉಪನಿಷದೋ ಗಾವು ಧೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರೋ ಭಕ್ತ ದುಗ್ಧ ಗೀತಾಮೃತ ಮಹಾತಂತ್. ಇಲ್ಲಿ ಯಾವಾಗಲೂ ಸರ್ವ ಉಪನಿಷತ್ತು, ಇಲ್ಲಿ ಶ್ರೀಕೃಷ್ಣ ಭಗವಂತ ಎಲ್ಲ ಉಪನಿಷತ್ತುಗಳನ್ನು ಆಕಳನ್ನಾಗಿ ಮಾಡಿ, ಗೋ ಅಂದ್ರೆ ಆಕಳು, ಅರ್ಜುನನನ್ನ ಕರುವನ್ನಾಗಿ ಮಾಡಿದ. ಅರ್ಜುನ ಕರು, ಅಲ್ಲಿ ಉಪನಿಷತ್ತು ಆಕಳು. ಅದ ಹಾಲು, ಆಕಳ ಹಾಲು ಕರು ಕುಡಿತದಿಲ್ಲ. ಕರು ಯಾರ ಹಾಲು ಕುಡಿತದಂದ್ರೆ ಆಕಳದ ಹಾಲನ್ನೇ ಕುಡಿತದ. ಅದರಂತೆ ಶ್ರೀಕೃಷ್ಣ ಭಗವಂತ ಸರ್ವ ಉಪನಿಷತ್ತುಗಳೆಂಬ ಗೋವುಗಳಿಂದ ಏನು ಮಾಡಿದಂದ್ರೆ ಈ ಅಮೃತ ಸಮಾನವಾದ ಹಾಲನ್ನು ಅರ್ಜುನನನ್ನ ಗೋಪಾಲ ಬಾಲಕನನ್ನಾಗಿ ಮಾಡಿ ಅವನ ಬಾಯಲ್ಲಿ ಹಿಂಡಿದ, ಬಾಯಲ್ಲಿ ಅಂದ್ರೆ ಆತನ ಶ್ರೋತ್ರದಲ್ಲಿ ಅನ್ಬೇಕು, ಕಿವಿಯಲ್ಲಿ ಅಲ್ಲಿ ಹೋಗೋದು. ಅದು ಹಾಲು ಕರುವಿನ ಬಾಯಲ್ಲಿ ಹೋಗ್ತದೆ. ಶ್ರುತಿವಾಕ್ಯ ಕಿವಿಯಿಂದ ಹೋಗ್ಬೇಕಾಗ್ಯದ. ಹೋಗಿ ಏನು ಮಾಡಿತು ಅಂದ್ರೆ ಈ ಗೀತಾ ಅಮೃತವನ್ನ ಅರ್ಜುನನಷ್ಟೇ ಸವಿಯದೆ, ಅರ್ಜುನ ಅಷ್ಟೇ ಕುಡಿದನೀಗ ಆ ಅಮೃತದ ಹಾಲನ್ನ ಹಿಂದಿನಿಂದ ಇಂದು ಮತ್ತೆ ಮುಂದು 3 ಕಾಲದಲ್ಲಿ ಪಂಡಿತರಾದವರು ಬಾಲಕರಾಗಿ ಈ ಶ್ರುತಿಯ ಪ್ರಮಾಣದ ಭಗವದ್ಗೀತೆಯನ್ನ ಎಲ್ಲರೂ ಸೇವನೆ ಮಾಡಕತ್ತಾರ. ಸೇವನೆ ಅಂದ್ರೆ ಸ್ವೀಕಾರ. ಅದು ವಾಣಿಯಿಂದ ಸ್ವೀಕಾರ ಮಾಡೋದು ಬೇರೆ, ಸ್ತೋತ್ರದಿಂದ ಸ್ವೀಕಾರ ಮಾಡೋದು ಬೇರೆ. ಹೀಗೆ
ಇದನ್ನ ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಕರ್ಮಾಪೇಕಂ ತಸ್ಯ ದೇವಸ್ಯ ಸೇವಾ ಅಂತ ಇನ್ನೊಂದು ಹೇಳ್ತಾರೆ. ಇಲ್ಲಿ ಈ ಭಗವದ್ಗೀತೆ ಏನದ, ಗೀತಾ ಶಾಸ್ತ್ರವೇ ಶಾಸ್ತ್ರ ಅಂದ್ರೆ. ಆಕಾಶಿಕ ಪ್ರಮಾಣ ಏನಂದ್ರೆ ಆಕಾಶವೇ ಪ್ರಮಾಣ ಅಂತ ಹೇಳ್ತೀವಲ್ಲ, ಸಮುದ್ರಕ್ಕೆ ಏನು ಪ್ರಮಾಣ, ಸಮುದ್ರವೇ ಪ್ರಮಾಣ. ವೇದಗಳಿಗೆ ಏನು ಪ್ರಮಾಣ, ವೇದವೇ ಪ್ರಮಾಣ. ಶ್ರುತಿಗಳಿಗೆ ಯಾವುದು ಪ್ರಮಾಣ, ಶ್ರುತಿಯೇ ಪ್ರಮಾಣ. ಅದರಂತೆ ಶಾಸ್ತ್ರವೇ ಶಾಸ್ತ್ರ ಅಂದ್ರೆ ಶಸ್ತ್ರ ಅಂತಿದೆ. ಶಾಸ್ತ್ರವೇ ಶಸ್ತ್ರ. ಶ್ರೀಕೃಷ್ಣನೇ ದೇವರಿಲ್ಲಿ, ದೇವಕಿ ಪುತ್ರ. ದೇವಕಿ ಪುತ್ರ ಅಂದ್ರೆ ಯಾರು? ಶ್ರೀಕೃಷ್ಣ. ಕೃಷ್ಣನೇ ದೇವರು. ಇಲ್ಲಿ ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಅಂದ್ರೆ ಭಗವದ್ ನಾಮವೇ ಮಂತ್ರ. ಇಲ್ಲಿ ಯಾರು? ಭಗವಂತನ ನಾಮ ಹೆಸರೇ ಇಲ್ಲಿ ಮಂತ್ರ. ಆತನ ಸೇವೆಯನ್ನ ಮಾಡುವಂಥದ್ದು ಅದೇ ಕರ್ಮಗಳಲ್ಲಿ 3-4 ಭಾಗ ಕರ್ಮ ಇದ್ರೆ ಅವೆಲ್ಲಲ್ಲಿ ಉತ್ತಮವಾದ ಯಾವುದಂದ್ರೆ ಇದೇ ಸತ್ಕರ್ಮ. ಅಂತಹ ಭಗವಂತನ ಸೇವೆಯನ್ನ ಅಥವಾ ಪರಮಾತ್ಮನ ಸೇವೆಯನ್ನ, ಶ್ರುತಿಯ ಸೇವೆಯನ್ನ ಮಾಡುವ ಸತ್ಕರ್ಮ ಅಂದ್ರೇನು? ಗ್ರಂಥಕ್ಕೆ ಸೇವೆ ಏನು ಮಾಡ್ತೀರಿ ನೀವು? ಕೃಷ್ಣಗೆ ಸೇವೆ ಮಾಡ್ಬೇಕಂದ್ರೆ ಸಿಗುತ್ತಾನೆ ನಿಮ್ಗೆ? ಮತ್ತೆ ಇಲ್ಲಿ ಸೇವೆ ಮಾಡ್ಬೇಕಂತ ಬರದಲ್ಲ, ನಂಬಿಕೆ ಮಾಡಿದ್ರೆ ಸಾಕು ಸೇವೆ ಮಾಡಿದಂಗೆ. ನಂಬಿಕೆ ಆಪ್ತ ಅಂಗ ಸ್ಥಾನ ಸದ್ಭಾವ. ಸದ್ಭಾವ ಯಾರು ಮಾಡ್ತಾರ ಅದು ಎಲ್ಲರೂ ಸೇವೆ ಮಾಡಿದಂಗೆ ನೋಡ್ರಿ. ಇದ್ರಾಗ ಪಂಡಿತರು ಬಂದರು, ಹೇಳುವಂಥ ಗುರುಗಳು ಬಂದರು, ಶ್ರುತಿವಾಕ್ಯ ಬಂದವು, ಶ್ರೀಕೃಷ್ಣ ಭಗವಂತ ಬಂದ. ಹಾಗಾಗಿ ಭಗವದ್ ನಾಮವೇ ಮಂತ್ರ, ಆತನ ಸೇವೆಯೇ ಇಲ್ಲಿ ಸತ್ಕರ್ಮ ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಮತ್ತೆ ಓಂ ಅಶ್ಯ ಶ್ರೀಮದ್ ಭಗವದ್ಗೀತಾ ಶಾಸ್ತ್ರ ಮಹಾಮಂತ್ರಸ್ಯ ಭಗರ್ವ ವೇದವ್ಯಾಸ ಋಷಿ ಅನುಷ್ಟ ಛಂದ ಶ್ರೀಕೃಷ್ಣ ಪರಮಾತ್ಮ ದೇವತಾ ಅಂತ ಮತ್ತೊಂದು. ಅಂದ್ರೆ ಈ ಮೂಲ ಭಗವದ್ಗೀತೆಗೆ ಋಷಿಗಳಾದ ವೇದವ್ಯಾಸ ಈ ಲೋಕದಲ್ಲಿ ಜಗತ್ತಿನಲ್ಲಿ ಪ್ರಥಮವಾಗಿ ವಿಚಾರವನ್ನ ಮಾಡಿದವರು ವೇದವ್ಯಾಸರು. ಅದಕ್ಕೆ ಭಗವದ್ಗೀತೆ, ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳಿಗೆ ತಾತ್ಪರ್ಯವನ್ನ, ಟೀಕಾವನ್ನ, ಮೊದಲು ವಿಚಾರವನ್ನ ಮಾಡಿ ಅನುಭೂತಿ ಬರುವಂಗ ಲೋಕದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರು ಅಂದ್ರೆ ವೇದವ್ಯಾಸ ಋಷಿಗಳು. ಅಂದ್ರೆ ವೇದವ್ಯಾಸನಕ್ಕಿಂತ ಮುಂಚೆ ಕೃಷ್ಣ ಹೇಳಿದ್ದು. ಕೃಷ್ಣ ಹೇಳಬೇಕಾದ್ರೆ ಸರ್ವ ಶ್ರುತಿಯ ಪ್ರಮಾಣದ ಉಪನಿಷತ್ತುಗಳನ್ನೇ ಆಕಳನ್ನಾಗಿ ಮಾಡಿಕೊಂಡು ಅರ್ಜುನನ್ನೇ ಕರುವಾಗಿ ಹಾಲು ಕುಡಿಸಿದ, ಅಂದ್ರೆ ಅಮೃತ ಕುಡಿಸನ ಅಂತ ಹಿಂದೆ ಬಂತು. ಇಲ್ಲಿ ಪ್ರಥಮ ಪ್ರಚಾರ ಮಾಡಿದವರು ಆದ್ದರಿಂದ ಆತನು ಇದಕ್ಕೆ ಋಷಿ ಎನಿಸಿಕೊಂಡನು. ಎಲ್ಲರಿಗೆ ಋಷಿ ಅಂತ ಅನ್ನಬಾರದಂತ ಅರ್ಥ ಆಯ್ತು. ಯಾವುದೇ ಶ್ರುತಿಯ ವಾಕ್ಯಕ್ಕೆ ವೇದಗಳಲ್ಲಿ ಇರುವಂತ ಮಂತ್ರಗಳಾವಲ್ಲ. ಶ್ಲೋಕ ಅಂದಲ್ಲಿ ಋಷಿವಾಕ್ಯ, ಮಂತ್ರ ಅಂದಲ್ಲಿ ವೇದವಾಕ್ಯ. ನೋಡ್ರಿ,
ವೇದಕ್ಕೂ ಶ್ರುತಿವಾಕ್ಯಕ್ಕೆ ಏನು ವ್ಯತ್ಯಾಸ ಅಂದರೆ, ಎಲ್ಲೆಲ್ಲಿ ಮಂತ್ರ ಅಂತ ಬರೀತಾರ ಅವು ವೇದಗಳೇ ಮೊದಲು ಬರೋದು ನುಡುವು. ಅವುಗಳನ್ನು ಅನುಭವಿಸಿ ಸಾಕ್ಷಾತ್ಕಾರ ಮಾಡಿದವು ಋಷಿವಾಕ್ಯಗಳು. ಈ ಋಷಿವಾಕ್ಯಗಳಿಗೆ ಏನಂದ್ರು, ಇವಕ್ಕೇನಂತ ಕರೆದ್ರು ಅಂದರೆ, ಇವುಗಳಿಗೆ ಋಷಿವಾಕ್ಯ ಅಂದ್ರು ನೋಡ್ರಿ. ಋಷಿವಾಕ್ಯ ಅವು ವೇದವಾಕ್ಯ. ಅದರಲ್ಲಿ ಪ್ರಥಮ ಮಂತ್ರ ಯಾವುದರೇ ಇರಲಿ, ಪ್ರಥಮವಾಗಿ ಯಾರು ವಿಚಾರ ಮಾಡ್ಯಾರ ಅವರಿಗೆ ಋಷಿಗಳು ಅಂತ ಕರಿಬೇಕು. ಈಗ ಭಗವದ್ಗೀತೆಯನ್ನು ಪ್ರಥಮವಾಗಿ ವಿಚಾರ ಮಾಡಿದವರು ಯಾರು ಅಂದರೆ ವೇದವ್ಯಾಸರು. ಅದಕ್ಕೆ ವೇದವ್ಯಾಸ ಋಷಿಗಳು ಅಂತ ಕರೆದುಕೊಂಡು, ಒಟ್ಟಿನಲ್ಲಿ ಈ ಗ್ರಂಥದಲ್ಲಿ 700 ಶ್ಲೋಕಗಳಲ್ಲಿ 645 ಶ್ಲೋಕಗಳು ಅನುಷ್ಟಪ ಅಂದರೆ ಛಂದದಲ್ಲಿ ರಚಿಸಿರುವುದರಿಂದ ಈ ಶಾಸ್ತ್ರಕ್ಕೆ ಛಂದಸ್ಸು ಅಂತ ಕರೀತಾರೆ. ಛಂದಸ್ಸು, ವ್ಯಾಕರಣ, ಕಲ್ಪ, ಸಂಧಿ, ಸಮಾಸ ಅಂತಾವ. ಅವೆಲ್ಲ ಏನಂದ್ರೆ ವೇದಗಳ ಉಪಭಾಗಗಳಂತವು, ಉಪಾಂಗಗಳಂತ ಬರೀತಾರೆ. ಮಹಾತ್ಮರು ಪಂಡಿತರು ಬರಿಬೇಕಾದ್ರೆ ಈ ಛಂದಸ್ಸನ್ನು ಹಿಡ್ಕೊಂಡೆ ವ್ಯಾಕರಣ, ಸಂಧಿ, ಸಮಾಸ ಇವೆಲ್ಲ 6 ಪ್ರಕಾರ ಅದನ್ನು ಶೋಧನೆ ಮಾಡಿ ವಿಚಾರ ಮಾಡ್ತಾರೆ. ನಮ್ಮಂಗ ಮಂಗಲ ಬರೀರಿ, ಮಂಗಲ ಹಾಡ್ರಂದ್ರೆ ಅವ್ರು ಹಾಡಂಗಿಲ್ಲ. ಅದಕ್ಕೆಲ್ಲ ರೂಪಕವಾಗಿರ್ಬೇಕಂತ ಅರ್ಥ ಅದ. ಅದರಿಂದ ಭಗವದ್ಗೀತೆಗೆ ಸರ್ವಪರಿಯಿಂದಲೂ ಯಾವ ರೀತಿಯಿಂದಲೂ ವಿಚಾರ ಮಾಡಿದರೂ ಶ್ರೀಕೃಷ್ಣನೇ ಇಷ್ಟ ದೈವ. ಯಾರು ದೈವ? ಶ್ರೀಕೃಷ್ಣನೇ ಭಗವದ್ಗೀತೆಗೆ ಇಷ್ಟ ದೈವ. ಅದಕ್ಕೆ ಭಗವದ್ಗೀತೆ ಯಾರು ಅಂದರೆ ಕೃಷ್ಣ ಯಾರಂದ್ರೆ ಭಗವದ್ಗೀತೆ. ಅವು ಒಂದು ನಾಣ್ಯದ 2 ಮುಖ ಇದ್ದಂಗೆ ಆಗ್ಯಾವ. ಕೈವಲ್ಯ ಪದ್ಧತಿ ಯಾರು ಅಂದ್ರೆ ನಿಜಗುಣರು ಯಾರು ಅಂದ್ರೆ ಕೈವಲ್ಯ ಪದ್ಧತಿ ಬರೋದವ್ರಂತಿ. ಅದಕ್ಕೆ ಯಾರ್ಯಾರು ಯಾವುದರಲ್ಲಿ ನಿಷ್ಠೆಯನ್ನು ಇಟ್ಟಾರ, ಯಾವುದರಲ್ಲಿ ತಮ್ಮ ಸ್ವ ಅನುಭವವನ್ನು ಪಡ್ಕೊಂಡಾರ, ಅವರಿಗೆ ಅದೇ ದೇವರು, ಅದೇ ಗೀತೆ, ಅದೇ ಅನುಭವ ಅಂತ. ಅದರಂತೆ ಇಲ್ಲಿ ಶ್ರೀಕೃಷ್ಣನು ಈ ಶಾಸ್ತ್ರಕ್ಕೆ ದೇವತೆ ಅಂತ ಬರೆದ್ರು. ಅದಕ್ಕಾಗಿ ಈ ಗ್ರಂಥವನ್ನು ಯಾರು ಹೇಳ್ತಾರೆ, ಕೃಷ್ಣನನ್ನು ನೆನೆಯದೆ ಸ್ಮರಿಸದೆ ಯಾರು ಗ್ರಂಥವನ್ನು ಹೇಳಂಗಿಲ್ಲ. ಯಾಕಂದ್ರೆ ಭಗವದ್ಗೀತೆಗೆ ಅಧಿದೇವತೆ ಶ್ರೀಕೃಷ್ಣ. ಪಂಚಭೂತಗಳಿಗೆ ಹೆಂಗ ಅಧಿದೇವತೆಗಳು, ಇಲ್ಲಿ ಭಗವದ್ಗೀತೆಗೆ ಅಧಿದೇವತೆ ಯಾರು ಅಂದರೆ ಶ್ರೀಕೃಷ್ಣನೇ ಅಧಿದೇವತೆ. ಅವ್ರನ್ನ ನೆನಪು ಮಾಡುವುದರಿಂದನೇ ಫಲ ಸಿಗ್ತದೆ, ಇಲ್ಲಾಂದ್ರೆ ಫಲ ಸಿಗೋದಿಲ್ಲ ಅಂತ ಅಭಿಪ್ರಾಯ. ಅದರಂತೆ ಮುಂದೆ ಅನಂತ ವಿಚಾರಗಳನ್ನು ಹೇಳ್ತಾ ಬಂದಾರ. ಸಮಯ ಆದ. ಅಶೋಚಾನ್ವಾ ಶೋಚಸ್ತಂ ಪ್ರಜ್ಞಾವಾದ ಅಂಶಂ ಭಾಷಸೆ ಇತಿ ಬೀಜಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಇತಿ ಶಕ್ತಿ ಅಹಂ ತ್ವಾ ಸರ್ವಪಾಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಇದಿ ಕೆಲಕಂ ಅಂತ ಇದನ್ನ ಶ್ಲೋಕವನ್ನು ಅಷ್ಟೇ ಬರ್ಕಂತ ಹೋಗ್ಯಾರ. ಇಲ್ಲಿ ಕಾರಣ ಏನಂದ್ರೆ, ಮುಂದೆ ಈ ಶಾಸ್ತ್ರಕ್ಕೆ 2ರಿಂದ 10ನೇ ಶ್ಲೋಕದವರೆಗೆ ಅಶೋಚಾನ ನ ಶೋಚಸ್ವಂ ಪ್ರಜ್ಞಾವಾದಂಚ ಭಾಷಸೆ ಎಂಬುದು ಬೀಜ ಅಂದರು. ಇದಕ್ಕೆ ಯಾವುದು ಬೀಜ ಅಂದರೆ ಆಲದ ಮರಕ್ಕೆ ಆಲದ ಬೀಜವೇ ಕಾರಣ ಅಂತ.
ಅದರಂತೆ ಇಲ್ಲಿ ಕೂಡ ಇದು ವಿಸ್ತಾರವಾದ ಗೀತಾ ಉಪದೇಶ. ಇದು ಗೀತಾ ಉಪದೇಶ 1, 2, 3, 4 ಅಧ್ಯಾಯ ಎಲ್ಲ ಇದು. ಒಟ್ಟು 18 ಅಧ್ಯಾಯದಿಂದ ವಿಶಾಲವಾದ ಗ್ರಂಥ, ಚಿಕ್ಕ ಗ್ರಂಥ ಅಲ್ಲ. ಈ ಗ್ರಂಥಗಳಲ್ಲಿ ಮತ್ತೆ 3 ಭಾಗವನ್ನು ಮಾಡಿದಾಗ ಯಾವ ಭಗವದ್ಗೀತೆ ಶ್ರೀಕೃಷ್ಣ ಭಗವಂತ ಉಪದೇಶ ಮಾಡಿದಂಥ ಭಗವದ್ಗೀತೆಗೆ ಮಧ್ವ ಆಚಾರ್ಯರು ದ್ವೈತ ಪರವಾಗಿ ಬರೆದರ ಶ್ಲೋಕ, ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಪ್ರತೀತಿ ಮಾಡ್ಯಾರ, ಆಚಾರ್ಯ ಶಂಕರರು ಅದ್ವೈತವನ್ನು ಪ್ರತಿಪಾದನೆ ಮಾಡ್ಯಾರ. ಗ್ರಂಥಗಳು ಬೇರೆ ಬೇರೆನು. ದ್ವೈತಪರವಾದ ಗ್ರಂಥ ಭಗವದ್ಗೀತೆ ಒಂದಲ್ಲ. ವಿಶಿಷ್ಟ ಅದ್ವೈತಪರವಾಗಿ ಒಂದು ರಚನೆ ಮಾಡಿಲ್ಲ, ಅದ್ವೈತ ಪರವಾಗಿ ಒಂದು ಬೇರೆ ಇಲ್ಲ. ಒಂದೇ ಏಕ ಪ್ರಕಾರವಾಗಿರುತ್ತಾ ಶಾಸ್ತ್ರವಿದಂ ಗೀತಾ. ಆ ಒಂದು ಪ್ರಕಾರವಾಗಿರುವಂಥ ಈ ಗೀತೆಯ ಶ್ಲೋಕಗಳಿಗೆ ಅವರವರ ಅನುಭವದಿಂದ ಮಧ್ವಾಚಾರ್ಯ ಬರೆದರು, ದ್ವೈತ ಪರವಾಗಿನೇ ಪ್ರತಿಪಾದನೆ ಮಾಡಿದರು. ದೇವರು ಬೇರೆ ನೀನು ಬೇರೆ ಅಂದರು. ರಾಮಾನುಜಾಚಾರ್ಯರು ಮುಂದೆ ಹೋಗಿ ಇದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರಣ ಅಂತ ಅವರಿಟ್ರು. ಅದನ್ನೆಲ್ಲ ಕಿತ್ತಿ ಹಾಕಿ ಆಚಾರ್ಯ ಶಂಕರರು ಅದ್ವೈತವನ್ನು ಸಿದ್ಧಾಂತ ಮಾಡಿದರು. ಅವರು ಪ್ರತಿಪಾದನೆ ಮಾಡಿ ಬಿಡಲಿಲ್ಲ. ಅದ್ವೈತವನ್ನು ಸಿದ್ಧಾಂತ ಮಾಡಬೇಕಾದ್ರೆ ದ್ವೈತವನ್ನು ಅಲ್ಲಗಳೆಯಬೇಕಾಗಿತ್ತು. ಅದು ಯಾವ ಪ್ರಕಾರ? ಶಾಸ್ತ್ರೋಕ್ತ ಪ್ರಕಾರವಾಗಿ, ಪ್ರಮಾಣ ಪ್ರಕಾರವಾಗಿ, ಸ್ವಾನುಭಾವದ ಪ್ರಕಾರವಾಗಿ. ಅವಾಗ ಹೋಗ್ತಾರಿಲ್ಲ ಅವರು, ಹೌದಪ್ಪ ನಮ್ಮದು ಇದು ದ್ವೈತ ಅದ. ರಾಮಾನುಜಾಚಾರ್ಯರನ್ನು ಇದೇ ಪ್ರಕಾರ ಹೇಳಿ ಅದನ್ನು ಕಿತ್ತು ಹಾಕಿ ಸಿದ್ಧಾಂತ ಮಾಡಬೇಕಾಯ್ತು. ಕೊನೆಗೆ ಅದ್ವೈತವನ್ನು ಸಿದ್ಧಾಂತ ಮಾಡಿದ ಮೇಲೆ ಇಲ್ಲಿಯವರೆಗೂ ಲೋಕದಲ್ಲಿ, ಜಗತ್ತಿನಲ್ಲಿ ಹಿಂದೆ ಆಗಲಿ ಹಿಂದಾಗಲಿ ಮುಂದಾಗಲಿ ಯಾರೂ ಆಚಾರ್ಯ ಶಂಕರರ ಅದ್ವೈತ ಸಿದ್ಧಾಂತದ ಭಗವದ್ಗೀತೆಯ ಏನಾದ ಗ್ರಂಥ ಅದನ್ನು ಅಲ್ಲಗಳೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೋಡ್ರಿ, ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಮೂರೇನೆಂದ್ರೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಸ್ವಾನುಭಾವ. ಇಷ್ಟರಿಂದ ಅನುಭವಕ್ಕೆ ಬಂದ ಮೇಲೆ ಇದು ಅಲ್ಲಗಳೆಯಲಿಕ್ಕೆ ಯಾರಿಂದೂ ಸಾಧ್ಯ ಆಗಲಿಲ್ಲ, ಆಗೋದೂ ಇಲ್ಲ. ಆ ಪ್ರಕಾರ ವಿಸ್ತಾರವಾದ ಗೀತಾ ಉಪದೇಶ ಅಂದರು. ಮೊದಲನೆಯ 6 ಅಧ್ಯಾಯದಲ್ಲಿ ತತ್ಪದದ ಲಕ್ಷಣವನ್ನು ಹೇಳಿ, 7ರಿಂದ 12ವರೆಗೆ ತೊಂಪದದ ಲಕ್ಷ್ಯವನ್ನು ಹೇಳಿ, 13ರಿಂದ 18ನೇ ಅಧ್ಯಾಯದವರೆಗೂ ಅಶಿಪದವನ್ನು ಹೇಳಿ, ಕೊನೆಗೆ ಏನು ಹೇಳಿದ್ರು? ಏಕಂ ಏವಂ ಅದ್ವೈತ ಪರಬ್ರಹ್ಮ ಅಂಥೇಳಿ ಮುಗಿಸಿಬಿಟ್ರು. ಅಲ್ಲಿ ಎಷ್ಟು ವಿಚಾರ ಮಾಡಿ ಬರ್ದಾರ ನೋಡ್ರಿ. ತತ್ಪದ ಪರವಾಗಿನೇ 6 ಅಧ್ಯಾಯ, ತೊಂಪದದ ಪರವಾಗಿ 6 ಅಧ್ಯಾಯ, 12 ಅಶಿಪದದ ನಿರ್ಣಯಕ್ಕೋಸ್ಕರವಾಗಿ 6 ಅಧ್ಯಾಯವನ್ನು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಅಂತ ಕೆಲವು ಗ್ರಂಥಗಳಲ್ಲೂ ಕೂಡ ಬರೆದ. ಇದು ಸಂಕ್ಷಿಪ್ತವಾದ ಗ್ರಂಥ, ಇಲ್ಲಿ ವಿಡಂಬನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಇದಕ್ಕೆ ಬೀಜವೆಂದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದರೆ ಎಲ್ಲವನ್ನ ಬಿಟ್ಟು, ಎಲ್ಲ ಶಾಸ್ತ್ರಗಳನ್ನು, ಎಲ್ಲ ವಿಚಾರಗಳನ್ನು, ಎಲ್ಲ ಮಂತ್ರಗಳನ್ನು ಎಲ್ಲವನ್ನು ಬಿಟ್ಟು
ನನಗೆ ಯಾರು ಶರಣಾಗತರಾಗುತ್ತಾರೆಯೋ, ಯಾರು ಶರಣಾಗತರಾಗ್ತಾರ, ಇತಿ ಕೀಲಕಂ ಅಂದ್ರೆ ಅವರನ್ನ ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ ಅಂದ್ರು. ಯಾರ್ದು? ಯಾರು ಶರಣಾಗತರಾಗ್ತಾರ ಅವರಿಗೆ ಶರಣ ಹೋದವರಿಗೆಲ್ಲದು. ಯಾರು ಶರಣ ಹೋಗ್ತಾರ ಅವರೇ ಮುಂದೆ ಶರಣರಾಗ್ತಾರೆ ನೋಡ್ರಿ. ಶರಣರಾಗರ ಅಂದ್ರೇನು? ಮೊದಲು ಶರಣ ಹೋಗಿರ್ಬೇಕು. ಶರಣ ಹೋಗಲಾರದೆ ಶರಣರ ಆಗ್ಯಾರ ಅಂದ್ರೆ ಅದು ಯಾರು ಒಪ್ಪಬಾರದು, ಒಪ್ಪಲಿಕ್ಕೆ ಬರೋದಲ್ಲ. ಈ ರೀತಿಯಾಗಿ ಇಲ್ಲಿ ಅದು ಹೇಗಿದೆ ಅಂದ್ರೆ ಮುಂದೆ ಹೇಳ್ತಾ ಬರ್ತಾರ, ಮೋಕ್ಷ ಇಷ್ಟಾಮಿ ಮಹಾಶುಚ ಅಂದ್ರೆ ಮೋಕ್ಷದ ಅಪೇಕ್ಷೆ ಯಾರಿಗೆ ಆದ ಅವರಿಗೆಲ್ಲ ಕೂಡ ಇದರಲ್ಲಿ ಆದಂದ್ರು. ಏನದ? ಮೋಕ್ಷದ ಅಪೇಕ್ಷೆ ಯಾರಿಗಾದ ಅದು ಮೋಕ್ಷನೇ ಆದಿದ್ರಾಗಂತ. ಬಂಗಾರದ ಅಂಗಡಿಗೆ ಯಾರು ಹೋಗ್ತಾರ ಅಂದ್ರೆ ಅಲ್ಲಿ ಬಂಗಾರನೇ ಇರ್ತದಂತ, ಬೇರೆ ಇರಕ್ಕೆ ಸಾಧ್ಯ ಇಲ್ಲಲ್ಲ. ಅದರಂತೆ ಇಲ್ಲಿ ಮೋಕ್ಷದ ಅಪೇಕ್ಷೆಗೆ ಇಲ್ಲಿ ಗಾಡಿಯ ಚಕ್ರದ ಕೀಲಿನಂತೆ ಈ ಮಂತ್ರಗಳು ಶಾಸ್ತ್ರಕ್ಕೆಲ್ಲ ಕೀಲದಂತಿರ್ತವೆ. ಇವೆಲ್ಲ ಮಂತ್ರಗಳೇ. ಗಾಡಿ ಚಕ್ರ ಕಾಲು ಕೀಲಂತಿರ್ತಾವಲ್ಲ, ಅದರಂತೆ ಇಲ್ಲಿ ಈ ರೀತಿ ಶಾಸ್ತ್ರದ ಋಷಿ, ಛಂದಸ್ಸು, ದೇವತೆ, ಬೀಜ, ಶಕ್ತಿ ಆಯಾ ಶ್ಲೋಕ ಮಂತ್ರಗಳಿಂದ ಕರನ್ಯಾಸ, ಅಂಗನ್ಯಾಸಗಳನ್ನು ಆಚರಿಸಿ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಬೇಕು ಅಂದ್ರೆ ಏನು ಕೇಳಬೇಕಂತ ಅರ್ಥ. ಗ್ರಂಥವನ್ನು ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಧ್ಯಾನ ಮಾಡಿ ಕುಂತ್ರ ಅರ್ಥ ಅಲ್ಲ. ಇದನ್ನ ಶ್ರವಣ ಮಾಡು. ಹೇಗೆ ಮಾಡು? ಏಕಾಗ್ರ ಚಿತ್ತದಿಂದ. ಎಲ್ಲವನ್ನ ಬಿಡು. ಇಲ್ಲೇ ನಾವು ಸಹಜವಾಗಿ ಪ್ರತಿ ಸಂತಿಗೆ ಹೋಗ್ತೀವಿ, ಕೆಲವು ಸಲ ರಾಯಚೂರಿಗೆ ಹೋಗ್ತೀವಿ. ಸಂತಿಗೆ ಹೋಗುವಾಗ ಬಹಳಷ್ಟು ಏಕಾಗ್ರ ಚಿತ್ತದಿಂದ ಹೋಗೋದಿಲ್ಲ. ಏನೋ ತರಕಾರಿ ತರಬೇಕಂತ ಬಂದಿನಪ್ಪ ಅಂತ ಹೋತನ ತಗೊಂತನ ಬರ್ತಾನ, ಆ ಪ್ರಶ್ನೆ ಬೇರೆ. ಬಂಗಾರದ ಅಂಗಡಿಗೆ ಹೋಗ್ಬೇಕಾದ್ರೆ ಬಂಗಾರದ ಅಂಗಡಿಗೆ ಹೋಗೋನು ಏಕಾಗ್ರತೆ ಇರ್ತದ ಮನಸ್ಸು. ದುಡ್ಡಿನ ಬಗ್ಗೆ ಎಷ್ಟು ಲಕ್ಷ್ಯ ಇರ್ತದಿಲ್ಲ ಅವನಿಗೆ. ಬೇರೆ ಯಾವ್ದ ಕಡೆ ಲಕ್ಷ್ಯ ಇಲ್ಲ, ಶರೀರದ ಲಕ್ಷ್ಯ ಇಲ್ಲ, ನಾವು ಮನೆ ಬಿಟ್ಟಿದಂತ ಲಕ್ಷ್ಯ ಇಲ್ಲ, ದುಡ್ಡಿನ ಕಡೆ ಹಣದ ಕಡೆ ಲಕ್ಷ್ಯ ಇರ್ತದಿಲ್ಲ. ಯಾರ ಮಾತಾಡೋನು ಸರಿ ಮಾತಾಡಂಗಿಲ್ಲ, ಲಕ್ಷ್ಯ ಇಲ್ಲ ಅಲ್ಲಿ. ಅದು ಅದರಂತೆ ಈ ಶಾಸ್ತ್ರದಲ್ಲಿ ಲಕ್ಷ್ಯ ಇಟ್ಟರೆ ಮಾತ್ರ. ಮತ್ತೆ ಅಲ್ಲಿ ಇಟ್ಟಿವಿಲ್ಲ ಅಂಗಡಿ ಹೋಗ್ಬೇಕಾದ್ರೆ ಅದೇನು ಮೋಕ್ಷ ಕೊಡ್ತದ? ಸಾಮಾನ್ಯ ಒಂದು ಭೂಮಿಯಲ್ಲಿ ಉತ್ಪತ್ತಿಯಾದ ಲೋಹವನ್ನು ತರಬೇಕಾದ್ರೆ ಇಷ್ಟು ಏಕಾಗ್ರತೆ ಆಗ್ತದೆ. ಭಾಳ ಸಲ ಹುಷಾರು ನೋಡಪ್ಪ, ಹುಷಾರು ನೋಡು, ಹುಷಾರು ನೋಡು. ದುಡ್ಡು ಹೊಯ್ಯುವಾಗನು ಹುಷಾರ, ಬಂಗಾರ ತರವಾಗನು ಹುಷಾರ. ಒಂದು ಚೂರು ಅಲಕ್ಷ್ಯ ಮಾಡಂಗಿಲ್ಲ ಮನುಷ್ಯ. ಅದನ್ನು ಯಾವಾಗ ತಗೊಂಡು ಮನೆಗೆ ಯಾವಾಗ ಬಂದೇನಂತ ವಿಚಾರ ಮಾಡ್ತಾನ, ಆ ಬಜಾರದಲ್ಲಿ ಸುಮ್ಮನೆ ಎಂದು ತಿರುಗಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಬಹಳ ಬೆಲೆ ಉಳಿದಾದಲ್ಲ. ಇದೇನನ್ನು ಕಳ್ಕೊಂಡ್ರಿ ಏನನ್ನ ಆಗ್ಬೋದು ಅಂತ ನೇರವಾಗಿ ತನ್ನ ಮನೆಗೆ ಬಂದ ಮೇಲೆ ವಿಶ್ರಾಂತಿ. ಅದರಂತೆ ಈ ಭಗವದ್ಗೀತೆಯ ಮಂತ್ರಗಳೇನವ ಏಕಾಗ್ರ ಚಿತ್ತದಿಂದ ಆಲಿಸಿ ನಮ್ಮ ಸ್ವರೂಪಕ್ಕೆ ಬರೋತನ ನಾವು ಅದನ್ನು ಕಾಪಾಡಬೇಕಂತ. ನಮ್ಮ ಸ್ವರೂಪ ಸ್ಥಿತಿ ಹೋಗೋವರೆಗೂ ಅದನ್ನು ಕಾಪಾಡಬೇಕು ಅಂತಕ್ಕಂಥ ಮಾತಿನಿಂದ ಇವು ಮಹಾತ್ಮರು ಇಲ್ಲಿವರೆಗೆ ಹೇಳ್ತಾ ಬಂದರು. ಸಮಯ ಇನ್ನಾದ ನಾವೇ ಇವತ್ತಿನ ಶಾಸ್ತ್ರಕ್ಕೆ ವಾಕ್ಯಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಳವನ್ನು ಹೇಳ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಳವನ್ನು ಹೇಳ್ರಿ. ಶಂಕರಾನಂದ ಮಹಾಭಕ್ತ
ಆನಂದ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಮಂಗಲಮಯವಾದ ಜಡಿ ಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಎಲ್ಲೋ ಜನಶಿ ಎಲ್ಲೋ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ ಎಲ್ಲ ಜನಸೆ ಎಲ್ಲೇ ವಾಸಿಸಿದೆ ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ ಒಡವಿಯೋಳ್ ವೇದಾಂತ ಒಡೆಯನೋ ಜಡಿ ದೇವನಿವನೋ ಉಳಿದ ತತ್ವಂ ಮಸಿಯ ವಾಕ್ಯವನೋ ಕರುಣೆಯಿಂದಲೇ ಸುರಿದ ಅಮೃತ ಕರಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ ಸಂಘ ಶರಣರ ನಿಜದ ಆನಂದ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ